ಸಖತ್ ಖುಷಿ ಆಯಿತು. ಈ ಥರದ್ದು ಹೊಸಬರಿಗೆ ಒಂದು ಹೊಸ ಪಾತ್ರಕ್ಕೆ ಈ ಥರದ್ದೊಂದು ಅಪ್ರಿಸಿಯೇಷನ್, ಈ ಥರದ್ದು ಆಶೀರ್ವಾದ ಸಿಗೋದು ನನ್ನ ಜನ್ಮದ ಪುಣ್ಯ. ಸೊ ಕಡೆ ತನಕ ಇದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಅಪ್ಪ ಸಖತ್ ಎಮೋಷ್ನಲ್ ಆಗಿಬಿಟ್ರು, ಅಳ್ತಾ ಇದ್ರು ಅಪ್ಪ ಆ್ಯಕ್ಚುಲಿ. ಸೊ ಎಲ್ಲರದು ಕನಸು, ನಂದು ಹೆಂಗೆ ಕನಸು, ನನ್ನ ಮನೆಯವ್ರದ್ದು ಇದು ಕನಸು, ಮಗಳನ್ನ ಅಥವಾ ಅಕ್ಕ ತಂಗಿಯರನ್ನ ಈ ಥರದ್ದೊಂದು ಸ್ಕ್ರೀನಲ್ಲಿ ನೋಡೋದು, ಈ ಥರದ್ದು ಇಷ್ಟು ಜನರ ಆಶೀರ್ವಾದ ಸಿಗುತ್ತೆ ಅಂತ ಅಂದ್ಕೊಳ್ಳೋದೇ ಅದು ನೆಕ್ಸ್ಟ್ ಲೆವೆಲು. ಸೊ ತುಂಬ ಖುಷಿಪಟ್ಟರು ಅವರು. ಸೊ ಅಪ್ಪ ಇಂಟರ್ವಲ್ನಲ್ಲೇ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟಿದ್ರು. ನನ್ನ ತಂಗಿ ಸಖತ್ ಅಂದರೆ ಈ ಸಿನಿಮಾ ನೋಡಬೇಕು ಅಂತ ತುಂಬ ಕಾದು ಇದ್ದು ದುಬೈಯಿಂದ ಬಂದಿದ್ಲು ಸಿನಿಮಾ ನೋಡೋದಕ್ಕೆ. ಸೊ ತುಂಬ ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು. ನಾನು ಥ್ಯಾಂಕ್ ಯು ಅಂತ ಮಾತಲ್ಲಿ ಹೇಳಿದ್ರೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ಥ್ಯಾಂಕ್ ಯು ಅಂತ ಹೇಳಿ ಮುಗಿಸಲ್ಲ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ, ನಿಮ್ಮ ಆಶೀರ್ವಾದ, ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕೆಲಸಗಳನ್ನ ತೊಗೊಂಡು ಹೋಗೋದಕ್ಕೆ ಇದೊಂದು ಶುರು ಹಾದಿ ಅಷ್ಟೇ ಇದು. ಸೊ ಥ್ಯಾಂಕ್ ಯು ಅಂದರೆ ನಾನು ಥ್ಯಾಂಕ್ ಯು ಅಂತ ಹೇಳಿ ಮುಗಿಸಲ್ಲ. ಸೊ ಆದ್ರೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಜಯ್ ಸರ್ಗೆ. ಹೊಸಬ್ರ ಮೇಲೆ ಈ ಥರದ್ದೊಂದು ಜವಾಬ್ದಾರಿಯುತವಾಗಿರುವಂಥ ಕ್ಯಾರೆಕ್ಟರ್ನ ಕೊಡೋದಿದೆಯಲ್ಲ, ಅದೇ ಒಂದು ರಿಸ್ಕಿ, ಅದೊಂದು ಸಖತ್ ಜವಾಬ್ದಾರಿ ಇದದು ಕೆಲಸ ಅದು. ಸೊ ವಿಜಯ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ ನಾನು ಗೆದ್ದೆ ಅಂತ ಅಂದ್ಬಿಟ್ಟು, ಹೊಸೊಬ್ಬರು ನನ್ನ ಕೈ ಬಿಡಲಿಲ್ಲ, ನಾನು ಗೆದ್ದೆ ಅಂತ ಅಂದ್ಬಿಟ್ಟು. ಸೊ ಸರ್ ನಮ್ಮಂಥವ್ರು ಕೈ ಬಿಡಲಿಲ್ಲ, ನಾವು ಗೆದ್ದಿದ್ದು, ಆ್ಯಕ್ಚುಲಿ ಕಲಾವಿದರು ಗೆದ್ದಿದ್ದು. ಥ್ಯಾಂಕ್ ಯು ವೆರಿ ಮಚ್ ಅದಕ್ಕೆ. ಎಸ್, ಗಿರಿಜಾ ಕ್ಯಾರೆಕ್ಟರ್ ನಿಮ್ಮ ಪಾಪ್ಯುಲಾರಿಟಿನ ಹೆಚ್ಚಿಸಿದೆ ಇವತ್ತಿಗೆ. ಸೊ ಇನ್ನು ಮುಂದೆ ಬಹುಶಃ ಆ ಕ್ಯಾರೆಕ್ಟರ್ ನೇಮ್ ನಿಮ್ಗೆ ಅಂಟ್ಕೊಡುತ್ತೆ, ಅಂದ್ರೆ ಅಲ್ಲಿಂದ ನಿಮ್ಮ ಹೊಸ ಜರ್ನಿ ಶುರು ಆಗುತ್ತೆ. ಏನು ಹೇಳ್ತೀರಾ ಗಿರಿಜಾ ಅನ್ನುವಂಥ ಪವರ್ಫುಲ್ ನೇಮ್ ಬಗ್ಗೆ? ಎಸ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ತಾಯಿ ಒಂದ್ಸಲ ಜನ್ಮ ಕೊಟ್ಟರೆ ಸೊ ಪಾತ್ರ ಗೆದ್ದಾಗ ಅಭಿಮಾನಿಗಳು ಇನ್ನೊಂದ್ಸಲ ಜನ್ಮ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಇದು ಬಹುಶಃ ಗಿರಿಜಾ ನನಗೆ ಹೊಸ ಜನ್ಮ. ಇದನ್ನು ನಾನು ಆರೋಗ್ಯವಾಗಿ ಇಟ್ಕೊಂಡು ಆರೋಗ್ಯವಾಗಿ ಬೆಳೆದು ಇನ್ನೊಂದಷ್ಟು ಒಳ್ಳೆ ಕೆಲಸನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಡೈಲಾಗ್ಗಳು ಸೂಪರ್ ಇದೆ, ಎಲ್ಲ ಡೈಲಾಗ್ಗಳು ಪವರ್ಫುಲ್, ಎಲ್ಲರೂ ಎಂಜಾಯ್ ಮಾಡಿದ್ರು. ಯಾವುದಾದ್ರು ಒಂದು ಡೈಲಾಗ್ನ ನಿಮಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಗಿರಿಜಾ ಯಾವತ್ತೂ ಯೋಚನೆ ಮಾಡಲ್ಲ. ಕೆಲಸ ಹೋಗುತ್ತೆ ಅಂದರೆ ನಂದೊಂದು ರೋಮ ಹೋಯ್ತು. ಎಸ್, ಡ್ರ್ಯಾಗನ್ ಮಂಜುನ, ಯಾವನವನು ಡ್ರ್ಯಾಗನ್ ಮಂಜು, ಅವನೇನು ಬೆಂಕಿನ ಬಾಯಲ್ಲಿ ಬಿಡ್ತಾನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.